ಸಿಹಿ ಗೆಣಸು ಇತ್ತು ಅಂದರೆ ನೀವು ಈ ರೀತಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾವು ಕಿಸ್ಮಿ ಅಂತ ಕರಿತೀವಿ. ನೀವೇನಂತ ಕರಿತೀರಾ ಅಂತ ಇದಕ್ಕೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಸಿಹಿ ಗೆಣಸು ಯಾವಾಗ ಸಿಗುತ್ತೋ ಅಂದರೆ ಸ್ವೀಟ್ ಪೊಟ್ಯಾಟೊ ಯಾವಾಗ ಸಿಗುತ್ತೋ ಈ ರೀತಿಯಾಗಿ ಮಾಡಿಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬನ್ನಿ ಹೇಗೆ ಮಾಡೋದು ನೋಡೋಣ. ಇದೇ ಒಂದು ರೆಸಿಪಿಯಲ್ಲಿ ನಾವು ವಿಧ ವಿಧವಾದ ಅಡುಗೆಗಳನ್ನು ಮಾಡ್ಕೋಬೋದು. ಉಪ್ಪಿಟ್ಟು ಮಾಡ್ಕೋಬೋದು, ಇಲ್ಲಾಂದರೆ ಖಾಲಿ ಹಾಗೆ ಸ್ವಲ್ಪ ನೀರು ಸುರಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ಕೋಬೋದು, ಕೊಬ್ಬರಿ ಹಾಕ್ಕೊಂಡು ತಿನ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಬನ್ನಿ ಈಗ ಫಸ್ಟು ಇದನ್ನ ಕಿಸ್ಮಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಂತೂ ನಾನು ಇಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಅದಕ್ಕೆ ನಾನು ಉಪ್ಪನ್ನು ಹಾಕಿದ್ದೀನಿ. ಯಾಕಂದರೆ ನೀವು ಇದನ್ನು ನೀರಲ್ಲಿ ಬೇಕಾದ್ರೆ ಬೇಯಿಸ್ಕೋಬೋದು. ಅದನ್ನು ನಾನು ಸ್ಟೀಮ್ ಮಾಡ್ತಿದ್ದೀನಿ. ಅದರಲ್ಲಿರುವ ಏನು ಅಂಶ ಹೋಗಬಾರ್ದು ಅಂತ, ಸ್ವೀಟ್ನೆಸ್ ಆಗಲಿ ಯಾವುದು ಹೋಗಬಾರ್ದು ಅಂತ. ಕೆಲವೊಬ್ಬರು ನೀರಲ್ಲಿ ಹಾಕಿ ಬೇಯಿಸ್ತಾರೆ, ನಾನು ಈ ರೀತಿ ಮಾಡ್ಕೊಳ್ತೀನಿ. ಉಪ್ಪು ಹಾಕಿರೋದು ಯಾಕೆ ಅಂತ ಹೇಳಿದ್ರೆ ಒಂದು ಉಪ್ಪಿನ ಹಬೆ ಬರುತ್ತೆ, ಅದನ್ನು ಸ್ವಲ್ಪ ಉಪ್ಪು ಕೂಡ ಅದಕ್ಕೆ ತಾಗಿರುತ್ತೆ. ಅದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಫುಲ್ಲು ಬೇಯಿಸಬಾರ್ದು. ನಾವು ಒಂದು ಕಡ್ಡಿ ಚುಚ್ಚಿದ್ರೆ ಅದು ಗಟ್ಟಿ ಗಟ್ಟಿ ಅನ್ನಿಸ್ಬೇಕು ನಮಗೆ. ಅಲ್ಲಿವರೆಗೂ ಫುಲ್ ಮೆತ್ತಗಾದರೆ ಏನಾಗುತ್ತೆ ಅಂದರೆ ತುರಿಯೋಕ್ಕಾಗೋದಿಲ್ಲ ನಂತರದಲ್ಲಿ. ಆದ್ದರಿಂದ ಒಂದು 80% ಇದನ್ನು ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ ಫುಲ್ ಮೆತ್ತಗಾಗಿಲ್ಲ, ಕಡ್ಡಿ ಸ್ವಲ್ಪ ಹಾರ್ಡಾಗಿ ಸ್ವಲ್ಪ ಒಳಗಡೆ ಹೋಗ್ತಾಯಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಎಲ್ಲ ಕಡೆ ಟೆಸ್ಟ್ ಮಾಡಬೇಕು, ಅಂದರೆ ಬೆಂದಿದೆಯೋ ಇಲ್ಲೋ ಅಂತ. ತುದಿ ಸ್ವಲ್ಪ ಜಾಸ್ತಿನೇ ಬೆಂದಿರುತ್ತೆ, ಯಾಕಂತ ತೆಳ್ಳ ಇರುತ್ತೆ, ಸ್ವಲ್ಪ ಮೇಲುಗಡೆ ಇರೋ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಈಗ ಒಂದು 80% ಬೆಂದಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಬಿಸಿ ಇರುತ್ತೆ. ಸ್ವಲ್ಪ ಬಿಸಿ ಇರುವಾಗ ನಾವು ತುರಿದ್ರೆ ಚೆನ್ನಾಗೆ, ನಂತರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ತುರಿಯೋಕ್ಕೆ. ಅದರಿಂದ ಇವಾಗ ನೋಡಿ ತೆಗ್ದಿದ್ದೀನಿ. ಸಿಪ್ಪೆ ಕೂಡ ಆರಾಮಾಗಿ ಸುಲಿಬೋದು, ಯಾಕಂದರೆ ಬೆಂದಿದೆ ಅಲ್ವಾ. ನೋಡಿ ಸಿಪ್ಪೆ ಈಗ ಸುಲ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಇದನ್ನು ಸಿಪ್ಪೆ ಸುಲಿಬೇಕು. ಎಲ್ಲನೂ ಚೆಕ್ ಮಾಡ್ಕೊಳ್ಳಿ ಒಂಚೂರು ಸಿಪ್ಪೆ ಸುಲಿಯೋಕ್ಕೆ ಬರುತ್ತೋ ಇಲ್ವಾ ಅಂತ. ಅಕಸ್ಮಾತ್ ಇಲ್ಲ ಅಂದರೆ ಇನ್ನು ಸ್ವಲ್ಪ ಸ್ಟೀಮ್ ಮಾಡ್ಕೋಬೇಕು ನೀವು. ಹಾಗೆ ಸಿಪ್ಪೆ ನೀವು ತುರಿದ್ಬಿಟ್ಟು ಅಂದರೆ ತೆಗೆದ್ಬಿಟ್ಟು ಕೂಡ ಇಟ್ಕೋಬೋದು. ಆದರೆ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತೆಳ್ಳಗೆ ಸಿಪ್ಪೆ ಹೋಗ್ಬಿಡುತ್ತೆ, ಏನು ವೇಸ್ಟ್ ಆಗೋದಿಲ್ಲ. ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಕೈಯಲ್ಲಿ ಹಿಡಿಯುವಷ್ಟು ತಣ್ಣಗಾಗಿದೆ. ಈಗ ಇದರ ಸಿಪ್ಪೆಯನ್ನು ತಕ್ಕೊಳ್ಳೋಣ ನಾವು. ಈ ಒಂದು 3 ಗೆಣಸು ಸಹ ನಾನು ತೆಗಿತಾ ಇದ್ದೀನಿ ನಿಧಾನವಾಗಿ. ನೋಡಿ ಸಿಪ್ಪೆ ತೆಗಿತಾ ಇದ್ದೀನಿ. ಮತ್ತು ಈ ರೀತಿ ನೀವು ಒಂದು ಸರಿ ಮಾಡಿ ಇಟ್ಕೊಂಡ್ರೆ ಅಂದರೆ ಯಾರೋ ಮನೆಗೆ ಬಂದಾಗ ಈ ರೀತಿ ಒಂದು ಸ್ಪೆಷಲ್ಲಾಗಿ ಅಡುಗೆಗಳನ್ನು ನೀವು ಮಾಡಿಕೊಡ್ಬೋದು. ಇಲ್ಲಾಂದರೆ ನಿಮಗೆ ಕುಕ್ಕಿಂಗ್ ಇಷ್ಟ ಇದೆ ಅಂದರೆ ಈ ರೀತಿ ವಿಧ ವಿಧವಾದ ರೆಸಿಪಿಗಳನ್ನು ನೀವು ಮಾಡ್ಕೋಬೋದು. ತುಂಬ ಯೂನೀಕಾಗಿರುತ್ತೆ. ಈಗ ನೋಡಿ ಸಿಪ್ಪೆಯನ್ನು ತೆಗೆದಿದ್ದೀನಿ. ಈಗ ಒಂದು ತುರಿಯೋದಿರುತ್ತಲ್ಲ ಅದರಲ್ಲಿ ನಾವು ತುರಿಸ್ಬೇಕಾಗುತ್ತೆ. ನೋಡಿ ಈಗ ನಮಗೆ ಯಾವ ರೀತಿ ತರಿಸ್ಬೇಕು ಅಂತ ಹೇಳಿದ್ರೆ ನೀವು ಸೈಜ್ ನೋಡ್ಕೊಳ್ಳಿ. ಜಾಸ್ತಿ ದೊಡ್ಡದು ಬೇಡ, ಸಣ್ಣದು ಬೇಡ, ಮೀಡಿಯಮ್ ಆಗಿ ಈ ರೀತಿ ಒಂದೇ ಜಾಗದಲ್ಲಿ ನಾವು ತುರಿಸಾಕಬಾರ್ದು. ಯಾಕಂದರೆ ಕೈಯಲ್ಲಿ ಎತ್ತಕ್ಕಾಗೋದಿಲ್ಲ, ಕೈಯಲ್ಲಿ ಎತ್ತಿಬಿಟ್ರೆ ಮುದ್ದೆ ಆಗಿಬಿಡುತ್ತೆ ಅದು. ಆದ್ದರಿಂದ ಈ ರೀತಿ ಮಾಡ್ಕೋಬಾರ್ದು. ಒಂದು ಪ್ಲೇಟಲ್ಲಿ ಅಥವಾ ಒಂದು ಕವರಲ್ಲಿ, ಪ್ಲೇಟಲ್ಲಿ ನಾನು ನಿಮಗೆ ಅಷ್ಟು ರೆಫರ್ ಮಾಡೋದಿಲ್ಲ. ಯಾಕಂದರೆ ನಾನಿಲ್ಲಿ ಪ್ಲೇಟಲ್ಲಿ ಮಾಡಿದಾಗ ಏನಾಯಿತು ಅಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಪ್ಲೇಟಲ್ಲಿ. ಇದನ್ನೆಲ್ಲ ಅಮ್ಮ ನಮಗೆ ಜಾಸ್ತಿ ಮಾಡ್ತಾಯಿದ್ರು. ನಾವು ಸಣ್ಣವರಿದ್ದಾಗೆಲ್ಲ ಜಾಸ್ತಿ ಮಾಡ್ತಾಯಿದ್ರು. ಇದು ನಾನು ಮಾಡ್ತಿರೋದು ಫಸ್ಟ್ ಟೈಮ್, ಅಂದರೆ ಅಮ್ಮ ಮಾಡ್ತಿದ್ರು. ಅಮ್ಮನ ಹತ್ರ ಕೇಳಿಕೊಂಡು ನಾನು ಮಾಡಿದ್ದೀನಿ. ಯಾಕೆ ತುಂಬ ಸರಿ ನಾವು ಇದನ್ನು ತಿಂದಿದ್ದೀವಿ. ಅವಾಗೆಲ್ಲ ಮಾಡೋಕ್ಕೆ ಹೋಗ್ತಿದ್ದಿಲ್ಲ, ಎಲ್ಲ ಅಮ್ಮ ಮಾಡ್ತಿದ್ರು. ಅದನ್ನು ಜಸ್ಟ್ ತಿನ್ನೋದಷ್ಟೇ ಮಾಡ್ತಿದ್ವಿ. ಇವಾಗ ನನಗೂ ಒಂದು ರೆಸಿಪಿ ಮಾಡಬೇಕು ಅನಿಸ್ತಾ, ಅದನ್ನು ನಾನು ಈ ರೆಸಿಪಿನ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ನನ್ನ ಒಂದು ಅನುಭವನ ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೇಟಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಈ ರೀತಿ ಹರಡ್ಬಿಟ್ಟು ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ದೀನಿ. ನೋಡಿ ಈ ರೀತಿ ಹಾಕಿಬಿಟ್ರೆ ಮತ್ತೆ ಮುಟ್ಟಂಗಿಲ್ಲ ಅದು. ನಾವು ಬೆಳಗ್ಗೆ ಏನು ಬಿಸಿಲಿದ್ದಾಗ ಹಾಕ್ತೀವೋ ಈ ರೀತಿ ಬಿಟ್ಬಿಡಬೇಕು. ಸಂಜೆ ಆದಾಗ ಅದೇ ತಾನಾಗಿ ಎದ್ದು ಬರುತ್ತೆ. ಅದ್ರ ಪ್ಲೇಟಿಂದ ಅಷ್ಟು ಬೇಗ ಬರೋದಿಲ್ಲ. ಪ್ಲೇಟಿಂದ ಫುಲ್ ಒಣಗಿದ ಮೇಲೆ ಅದನ್ನು ತೆಗಿಬೇಕಾಗುತ್ತೆ. ಅದರಿಂದ ಕವರಲ್ಲೇ ಹಾಕ್ಕೊಳ್ಳಿ ನೀವು, ಪ್ಲಾಸ್ಟಿಕ್ ಕವರಲ್ಲಿ. ಬೆಳಗ್ಗೆ ಹಾಕಿರೋದು ಇಲ್ಲಿ ನೋಡಿ ಸಂಜೆ ಅಷ್ಟೊತ್ತಿಗೆ ಈಗ ಆಲ್ಮೋಸ್ಟ್ ಒಂದು 50% ಅಷ್ಟು ಒಣಗಿದೆ. ನೋಡಿ ಇದನ್ನು ಸ್ವಲ್ಪ ಮುಟ್ಟಿದ್ರೆ ಸಾಕು, ಈಗ ಬಂದುಬಿಡುತ್ತೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರೋದು. ಬಟ್ ಪ್ಲೇಟಲ್ಲಿ ಹಾಕಿರೋದು ಅಂಟ್ಕೊಂಡ್ಬಿಟ್ಟಿದೆ ಎಲ್ಲನೂ. ಅಂದರೆ ಬರುತ್ತೆ, ಅದನ್ನು ಬರಲ್ಲ ಅಂತಲ್ಲ, ಆದರೆ ಸ್ವಲ್ಪ ಟೈಮ್ ಆಗುತ್ತೆ ಕಿತ್ತಬೇಕೆಲ್ಲ ಅದನ್ನು. ನೋಡಿ ಈ ರೀತಿ ನೀವು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಳ್ಳಿ. ಇದನ್ನು ನಾನು ಈಗ ಎಲ್ಲ ಒಟ್ಟು ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿರ್ತೀನಿ. ಇದನ್ನು ಒಂದು 2-3 ದಿವಸ ನಾವು ಒಣಗಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬಿಸಿಲಿತ್ತು ಅಂದರೆ 2 ಬಿಸಿಲಲ್ಲೇ ಒಣಗೋಗ್ಬಿಡುತ್ತೆ. ಇವಾಗ ಎಲ್ಲ ಒಟ್ಟು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನು ಹಾಕ್ಕೊಳ್ತೇನೆ. ನೋಡಿ ಇಷ್ಟಾಗಿದೆ, 3 ಗೆಣಸಲ್ಲಿ ಇಷ್ಟಾಗಿದೆ. ಈಗ ಇದನ್ನು ನಾವು ಮಾರನೇ ದಿವಸ ಇದನ್ನು ಮತ್ತೆ ಒಣಗಿಸ್ತಾ ಇದ್ದೀನಿ. ಒಣಗಿಸುವಾಗ ಹೇಗೆ ಅಂತ ಹೇಳಿದ್ರೆ ಒಂದು 2-3 ಪಾತ್ರೆ ತೊಗೊಳ್ಳಿ. ಅದರಲ್ಲಿ ಈ ರೀತಿ ಸ್ವಲ್ಪ ಹರಡುಬಿಟ್ಟು ಹಾಕಿ. ಪ್ಲೇಟಲ್ಲಿ ಹಾಕೋಕ್ಕೆ ಹೋಗ್ಬಿಡಿ, ಯಾಕಂದರೆ ಗಾಳಿ ಬಂದರೆ ಹಾರೋಗ್ಬಿಡುತ್ತೆ. ಯಾಕಂದರೆ ತುಂಬ ತೆಳ್ಳ ಇರುತ್ತಲ್ವ. ಅದರಿಂದ ನೋಡಿ ಈ ರೀತಿ ಒಂದು 2-3 ಪಾತ್ರೆ, ಇಲ್ಲಿ ಪ್ಲೇಟಿಂದ ಅದರಲ್ಲೇ ಇದೆ. ಬೇರೆದು ಇರುತ್ತಲ್ಲ ನಾನು ಮತ್ತೊಂದು ಪ್ಲೇಟಲ್ಲಿ ತೆಗೆದಿರೋದು, ಅದನ್ನು ನಾನು ಈ ರೀತಿ ಒಂದು 2 ಪ್ಲೇಟ್ ಒಂದು ಬೊಗಾಣಿಯಲ್ಲಿ ಅಂದರೆ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಈಗ ಇದನ್ನು ಮತ್ತೊಂದು 2 ಬಿಸಿಲು ಒಣಗಿಸ್ತೀನಿ ನಾನು. ನೋಡಿ 2 ಬಿಸಿಲು ಆದಮೇಲೆ ಯಾವ ರೀತಿ ಕುಟುಂಬ ಅಂತ ಈಗ
ರೆಡಿಯಾಗಿದೆ. ಇಷ್ಟ ಆಗಬೇಕು, ಇಷ್ಟು ಚೆನ್ನಾಗಿ ಒಣಗಿದ್ರೆ ನೀರಿನ ಅಂಶ ಎಲ್ಲ ಹೋಗಿದ್ರೆ ಆವಾಗ ಮಾತ್ರ ನಾವು ಇದನ್ನು ಶೇಖರಣೆ ಮಾಡಿಡೋಕ್ಕೆ ಚೆನ್ನಾಗುತ್ತೆ, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ. ಸೌಂಡ್ ಬರಬೇಕು ಮುರಿಯುವಾಗ, ನೋಡಿ ಈ ರೀತಿ ಮುರಿದ್ರೆ ಪಟ್ಟನಂಗೆ ಸೌಂಡ್ ಬರಬೇಕು. ಅಲ್ಲಿವರೆಗೂ ಇದನ್ನು ನಾವು ಒಣಗಿಸ್ಕೊಂಬರ್ಬೇಕು. ಈಗ ನಾವು ಜಸ್ಟ್ ನಿಮಗೆ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ನೋಡಿ. ಒಂದೇ ಒಂದು ಮುಷ್ಟಿ ತಗೊಳ್ತಿದ್ದೀನಿ, ಒಬ್ರಿಗೆ ಮಾಡೋ ಅಷ್ಟೇ. ಅಂದರೆ ಸ್ವಲ್ಪನೇ ತಿಂದ್ರೂ ಬೇಗ ಹೊಟ್ಟೆ ತುಂಬುತ್ತೆ ಸ್ವೀಟ್ ಪೊಟ್ಯಾಟೊ. ಅದರಿಂದ ಸ್ವಲ್ಪ ಒಂದೇ ಮುಷ್ಟಿ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಜಸ್ಟ್ ನೀವು ನೀರನ್ನು ಸಿಮಿಸ್ಬಿಡ ಇಡ್ಬೋದು. ನಾನೇನು ಮಾಡ್ತೀನಿ ಅಂದರೆ ನೀರನ್ನು ಹಾಕಿಬಿಟ್ಟು ಬಗ್ಗಿಸ್ಬಿಡ್ತೀನಿ. ಅಂದರೆ ನೀರು ಇರಬಾರ್ದು, ಅದರಲ್ಲಿ ನೀರು ಇರೋಂಗಿಲ್ಲ, ಪೂರ್ತಿ ತೆಗೆದುಬಿಡ್ಬೇಕು. ನೀವು ನೀರು ಹಾಕಿ ಇಟ್ಬಿಟ್ರೆ ಪಾಯಸ ಆಗಿಬಿಡುತ್ತದು ನೋಡಿ. ಜಸ್ಟ್ ಕುಡಿಯೋ ನೀರನ್ನು ಹಾಕಿದ್ದೀನಿ, ಹಾಕಿ ಒಂದೇ ಒಂದು ಸರಿ ಈ ರೀತಿ ಮಾಡಿಬಿಟ್ಟು ಅಂದರೆ ಮುಳುಗಿಸ್ಬಿಟ್ಟು ನೀರನ್ನು ತೆಗೆದುಬಿಡೋದು. ಎಲ್ಲ ನೀರನ್ನು ಬೌಲನ್ನು ತೆಗಿತಾ ಇದ್ದೀನಿ. ಇಷ್ಟೇ ಮಾಡಿಟ್ರೆ ಸಾಕು. ಒಂದು ಅರ್ಧ ಗಂಟೆ ಇದನ್ನು ನಾವು ಈ ರೀತಿ ಇಡಬೇಕಾಗುತ್ತೆ. ಆವಾಗ ಚೆನ್ನಾಗಿ ಅದು ಮೆತ್ತಗಾಗಿರುತ್ತೆ. ನಮಗೆ ಏನು ಗೆಣಸಿತ್ತಲ್ಲ, ಸ್ಟಾರ್ಟಿಂಗ್ ಗೆಣಸಿತ್ತಲ್ಲ, ಆ ಒಂದು ಅದಕ್ಕೆ ಬಂದುಬಿಡುತ್ತೆ ಅದು ನೋಡಿ. ಒಂದು ಹನಿನೂ ನೀರು ಬಿಡೋದಂಗೆ ಎಲ್ಲ ತೆಗೆದಿದ್ದೀನಿ. ಇದು ತೆಗೆದುಬಿಟ್ಟು ಇದನ್ನು ಅರ್ಧ ಗಂಟೆ ಬಿಟ್ಟು ನಾನು ನಂತರದಲ್ಲಿ ಉಪ್ಪಿಟ್ಟು ಮಾಡ್ತೀನಿ. ನಿಮಗೆ ಈ ರೀತಿ ಉಪ್ಪಿಟ್ಟು ಬೇಡ ಅಂತ ಹೇಳಿದ್ರೆ ಕೊಬ್ಬರಿ ಮತ್ತು ಬೆಲ್ಲ ಹಾಕ್ಕೊಂಡು ತಿನ್ಕೋಬೋದು. ಇಲ್ಲಾಂದರೆ ಸಲಾಡ್ ಥರ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಅರ್ಧ ಗಂಟೆ ಆಗಿದೆ. ಈಗ ಉದುರು ಕೂಡ ಆಗಿದೆ. ಜಾಸ್ತಿ ಕೈಯಲ್ಲೆಲ್ಲ ಮುಟ್ಕೊಡ್ಬಾರ್ದು ಅದನ್ನು, ಯಾಕಂದರೆ ಮುದ್ದೆ ಆಗಿಬಿಡುತ್ತೆ. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನಂತರ ಎಣ್ಣೆ ಬಿಸಿ ಆದಮೇಲೆ ನೀವು ಉಪ್ಪಿಟ್ಟು ಹೇಗೆ ಮಾಡ್ತಿರೋ ಅಷ್ಟೇ. ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಮಾಡ್ತಿರೋದ್ರಿಂದ ಸ್ವಲ್ಪನೇ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ನಂತರದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿನ ಹಾಕಿದ್ದೀನಿ. ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಒಂದು ಅರ್ಧ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ಟಾರ್ಟಿಂಗ್ಗೆ ನಾನು ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಲ್ಲ, ಯಾಕಂದರೆ ಕ್ವಾಂಟಿಟೀಸ್ ಕಡಿಮೆ ಇರೋದ್ರಿಂದ ಬೇಗ ಕಪ್ಪಾಗಿರುತ್ತೆ. ಅದರಿಂದ ಈರುಳ್ಳಿ ಹಾಕಿದ್ಮೇಲೆ ನಂತರದಲ್ಲಿ ಹಾಕಿದ್ದೀನಿ. ಹೇಗೆ ಬೇಕಾದರೂ ಅದು ಮಾಡ್ಕೋಬೋದು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗಲಿ. ಜೊತೆಗೆ ಒಂದು ಸಣ್ಣದ ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಈ ರೀತಿ ಮಾಡ್ಕೋಬೋದು ಅಂತ. ಇದು ನಾನು ಮೊಬೈಲೆಲ್ಲ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡ್ಕೊಳ್ಳಿ. ಇದೆಲ್ಲ ಆಲ್ಮೋಸ್ಟ್ ಸಿಗೋದಿಲ್ಲ ಮೊಬೈಲಲ್ಲಿ, ಯಾಕಂದರೆ ಇದು ಹಳೆಯ ಕಾಲದ ಅಡುಗೆಗಳೆಲ್ಲ. ನಿಮ್ಮನೇಲಿ ಈ ರೀತಿ ಮಾಡ್ತೀರಾ ಅಥವಾ ಯಾರಾದರೂ ನಿಮ್ಮ ಮನೇಲಿ ಮಾಡ್ತಿದ್ರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ. ಈಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಚಿಟಿಕೆ ಉಪ್ಪು ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಸ್ವೀಟ್ ಪೊಟ್ಯಾಟೊ ಆಲ್ರೆಡಿ ಸ್ವೀಟ್ ಇರುತ್ತೆ. ನಂತರ ನೋಡಿ ಮಿಕ್ಸ್ ಆಗಿದೆ. ಇದಕ್ಕೆ ಜಸ್ಟ್ ನಾವು ನೆನೆಸಿರುವಂತಹ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿನ ಒಂದು ತುರಿನ ಹಾಕ್ತಾಯಿದ್ದೀವಿ. ಇಷ್ಟೇ ಸಿಂಪಲಾಗಿ ಆಗುತ್ತೆ, ಬೇಗ ಆಗುತ್ತೆ. ನೀವೇನಾದ್ರು ಡಯಟಲ್ಲಿದ್ದೀರಾ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಡಯಟಲ್ಲಿರೋರು ಆಲೂಗಡ್ಡೆ ತಿನ್ನೋದಿಲ್ಲ. ಆದರೆ ಯಾವಾಗಾದರೂ ಒಂದು ಸರಿ ಈ ರೀತಿಯಾಗಿ ಯೂನಿಕಾಗಿ ನೀವು ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಏನಾದ್ರು ಸ್ವೀಟ್ ಪೊಟ್ಯಾಟೊ ಲವರ್ ಆಗಿದ್ದರೆ ಈ ರೀತಿ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇದನ್ನು ನೀವು ಉಪಯೋಗಿಸ್ಕೋಬೋದು. ಈ ರೀತಿ ಮಾಡಿಕೊಂಡು, ಈ ರೀತಿ ಬೇಡ ಅಂತ ಹೇಳಿದ್ರೆ ಜಸ್ಟ್ ನೀರು ಹಾಕಿ ಬಗ್ಗಿಸಿದ್ರೆ ಸಾಕು, ಸ್ವೀಟ್ ಪೊಟ್ಯಾಟೊ ರೆಡಿ ಆಗುತ್ತೆ ನಿಮಗೆ. ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಮಗೆ ಸಿಂಪಲ್ಲಾಗಿರುವ ಸ್ವೀಟ್ ಪೊಟ್ಯಾಟೊ ಉಪ್ಪಿಟ್ಟು ಅಂದರೆ ಗೆಣಸಿನ ಉಪ್ಪಿಟ್ಟು ರೆಡಿಯಾಗಿದೆ. ಕಿಸ್ಮಿ ಅಂತ ಕರಿತೀವಿ ಇದಕ್ಕೆ ನಾವು, ನೀವೇನಂತ ಕರಿತೀರಾ ನೋಡಿ. ಸಿಂಪಲ್, ಹಾಗೂ ಸ್ವಲ್ಪ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿರುತ್ತೆ. ಹಾಗೂ ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇದಕ್ಕೆ ಬೇರೆ ಬೇರೆ ರೆಸಿಪಿಗಳನ್ನು ಹೇಳಿದ್ದೆಲ್ಲ ಯಾವ ರೀತಿ ಬೇಕಾದ್ರೆ ನೀವು ಮಾಡ್ಕೋಬೋದು. ತುಂಬ ಸೂಪರಾಗಿ, ತುಂಬ ಸಿಂಪಲ್ಲಾಗಿ ನಮ್ಮ ಕಿಸ್ಮಿ ರೆಡಿಯಾಗಿದೆ. ನೀವು ಕೂಡ ಈ ರೀತಿಯಾಗಿ ಈ ಸೀಸನ್ನಲ್ಲಿ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಸಿಕ್ತು ಅಂದರೆ ಈ ರೀತಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.